ಕುಟುಂಬದ ವಿಷಯ ಬಂದಾಗ ನಾವೆಲ್ಲ ಒಂದು, ರಾಜಕೀಯ ಮಾತ್ರ ಬೇರೆ ಬೇರೆ. ಯಾರಂತಾರೆ ಜಾರಕಿಹೊಳಿ ಸಹೋದರ ಅಂತಾರೆ ಈ ವಿಷಯನ. ಕುಟುಂಬದ ವಿಷಯ, ಪೂಜೆ ಪುನಸ್ಕಾರ, ಉದ್ಘಾಟನಾ, ಮದುವೆ ಮುಂಜುವೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದು. ಕೌಟುಂಬಿಕ ವಿಷಯ ಬಂದಾಗ ಮಾತ್ರ ನಾವು ಒಂದು, ಆದರೆ ರಾಜಕಾರಣ ಮಾತ್ರ ಬೇರೆ ಬೇರೆ. ಅದರಲ್ಲಿ ನೋ ಕಾಂಪ್ರಮೈಸ್ ಅಂತಾರೆ ಜಾರಕಿಹೊಳಿ ಸಹೋದರರು. ಇವತ್ತು ಶುಭಾರಂಭ, ನೂತನ ಗೃಹ ಪ್ರವೇಶ ಕಾರ್ಯಕ್ರಮ ಬಾಲಚಂದ್ರ ಜಾರಕಿಹೊಳಿ. ಜನ ನೋಡಿದಿರಿ, ಆ ದೃಶ್ಯಗಳನ್ನ ನೇರವಾಗಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಸೌದತ್ತಿಯ ಮುಂದಿನ ಭಾವಿ ಶಾಸಕರನ್ನುವ ಪಂಚನಗೌಡ ದ್ಯಾಮನಗೌಡರು ಸತ್ಕಾರ ಮಾಡ್ತಾರೆ. ರುದ್ರಗೌಡ ಪಾಟೀಲ್ ಅನಂತಪುರ ಕಾಗವಾಡ ಕ್ಷೇತ್ರದ ಶಾಸಕ, ಇನ್ನು ಮುಂದಾಗೂ ಭಾವಿ ಶಾಸಕರು. ಇವರು ಇಂದು ಶುಭ ಮುಹೂರ್ತದಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ಗೃಹ ಪ್ರವೇಶದ ನಿಮಿತ್ತವಾಗಿ ಸತ್ಕಾರ ಮಾಡ್ತಾರೆ. ನೆನಪಿನ ಕಾಣಿಕೆಯಾಗಿ ಅನ್ನ ಬಸವಣ್ಣನವರ ಫೋಟೋವನ್ನು ಸಮರ್ಪಣೆ ಮಾಡ್ತಾರೆ. ನೋಡಿದಿರಿ ಆ ದೃಶ್ಯ. ಅಲ್ಲಿ ಒಳಗಡೆ MLC ಲಕ್ಕನ್ ಜಾರಕಿಹೊಳಿ ಇರ್ತಾರೆ. ಆದರೆ ಕೌಟುಂಬಿಕ ವಿಷಯ ಬಂದಾಗ ಮಾತ್ರ ಎಲ್ಲರೂ ಒಂದೇ ಅನ್ನುವ ಸಂಕೇತ ಸಾರಿದಂಥ ಒಂದೇ ವೇದಿಕೆಯಲ್ಲಿ ಅಮರನಾಥ್ ಜಾರಕಿಹೊಳಿ, ಸಂತೋಷ್ ಜಾರಕಿಹೊಳಿ, ಸಾರ್ವಭೌಮ ಸರ್ವೋತ್ತಮ ಎಲ್ಲರೂ ಅಣ್ಣ ತಮ್ಮಂದಿರು ಎಲ್ಲರೂ ಅದಾರ. ಅದರ ಜೊತೆಗೆ ರಾಹುಲ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿನೂ ಈ ಶುಭ ಕಾರ್ಯದಲ್ಲಿ ಪಾಲ್ಗೊಂಡು ಎಲ್ಲರ ಜೊತೆ ಕೈ ಜೋಡಿಸ್ತಾರೆ. ಸತೀಶ್ ಜಾರಕಿಹೊಳಿ ಭಾಗವಹಿಸ್ತಾರೆ, ಅಂಬಿರಾವ್ ಪಾಟೀಲ್ ಭಾಗವಹಿಸ್ತಾರೆ. ಹಾಗೂ ಬಾಲಚಂದ್ರ ಜಾರಕಿಹೊಳಿಯವರ ನೂತನ ಗೃಹ ಪ್ರವೇಶದ ಸಂಪೂರ್ಣ ಉಸ್ತುವಾರಿಯನ್ನು ನೋಡಿ ಅದನ್ನು ಸಲಹೆ ಸೂಚನೆ ಮಾರ್ಗದರ್ಶನ ನೀಡ್ತಾರೆ ಮನೆಯ ಹಿರಿಯನ್ನ ರಮೇಶ್ ಜಾರಕಿಹೊಳಿ. ಯಾವ ರೀತಿ ಪೂಜೆ ಪುನಸ್ಕಾರದೊಂದಿಗೆ ಅಲ್ಲಿ ಎಲ್ಲರೂ ಸೇರಿದ್ದಾರೆ ನೋಡ್ರಿ. ಅನೇಕ ಗಣ್ಯಮಾನ್ಯರು ಬರಾಕತ್ತಾರ, ಶಾಸಕರು ಬರತ್ತಾರ, ಮಂತ್ರಿಗಳು ಬರತ್ತಾರ, ಮಠಾಧೀಶರು ಬರತ್ತಾರ. ಎಲ್ಲ ಅಭಿಮಾನಿಗಳು ಇವತ್ತು ಬಾಲಚಂದ್ರ ಜಾರಕಿಹೊಳಿ ತಮ್ಮ ಈ ಮನೆಯ ಶುಭ ಕಾರ್ಯದಲ್ಲಿ ಕರ್ನಾಟಕ ನೋಡು ಹಂಗೆ ಮಾಡ್ಯಾರ. ಅಲ್ಲಿ ಜನ ಜಾತ್ರೆ. ಅಲ್ಲಿ ಊಟದ ವ್ಯವಸ್ಥೆ ನೋಡ್ರಿ, ನೂರಾರು ಕೌಂಟ್ರುಗಳು ಎಷ್ಟು ಸಿಸ್ಟಮ್ಲೇ ಮಾಡ್ಯಾರ. ಪ್ರತಿಯೊಬ್ಬರಿಗೂ ಬೆಳಗಿನ ಉಪಹಾರದ ವ್ಯವಸ್ಥೆ, ಅತ್ಯುತ್ತಮವಾದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋದು ನೀರಿನ ವ್ಯವಸ್ಥೆ ಸಹಿತ ಮಾಡಿದ್ದಾರೆ. ಆ ಪೆಂಡಾಲದ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಗಣ್ಯಮಾನ್ಯರು ಹೇಗೆ ಬರಾಕತ್ತಾರ, ಅದರಲ್ಲಿ ಎಷ್ಟು ಖುಷಿಯಿಂದ ಸಹೋದರರು ಬಾಲಚಂದ್ರ ಜಾರಕಿಹೊಳಿಯವರ ಈ ನೂತನ ಗೃಹ ಪ್ರವೇಶದಲ್ಲಿ ಎಷ್ಟೊಂದು ಸಂತಸದಿಂದ ಅಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲರೂ ತಮ್ಮ ತಮ್ಮ ಕೈಯನ್ನು ಬಲಪಡಿಸುವ ಸಲುವಾಗಿ ಇವತ್ತು ಲಕ್ಷಾಂತರ ಜನರಿಗೆ ಇವತ್ತು ಅನ್ನದಾಸೋಹದ ಕೆಲಸ ಮಾಡಕತ್ತಾರ ಬಾಲಚಂದ್ರ ಜಾರಕಿಹೊಳಿ. ಯಾವಾಗಲೂ ಕಾಯಕ ಯೋಗಿ, ಯಾವಾಗಲೂ ಜನರ ಸುಖ ದುಃಖ ಸ್ಪಂದಿಸುವಂಥ ಏಕೈಕ ಶಾಸಕ ಅಂತೇಳೇವಿ ನಾವು. ಅದನ್ನು ಇವತ್ತು ತೋರಿಸಿಕೊಟ್ಟಂಥ ಕರ್ನಾಟಕ ರಾಜ್ಯದ 224 ಕ್ಷೇತ್ರದಲ್ಲಿ ಒಬ್ಬ ಏಕೈಕ ಅಪರೂಪದ ಶಾಸಕ ಅಂದರೆ ಬಾಲಚಂದ್ರ ಜಾರಕಿಹೊಳಿ. ಅವರ ಜೊತೆಗೆ ನಾಗರಾಜ್ ಇದಾರಲ್ಲ, ನೆಲಮಂಗಲ ಮಾಜಿ ಶಾಸಕ. ಎಷ್ಟು ಖುಷಿಯಿಂದ ಓಡಾಡಿ ಎಲ್ಲ ಗಣ್ಯಮಾನ್ಯರನ್ನು ಎಷ್ಟೊಂದು ಅಚ್ಚುಕಟ್ಟಾಗಿ ಅನೇಕ ಕಾರ್ಯಕರ್ತರ ಪಡೆ ತಮ್ಮ ಟಿ ಶರ್ಟ್ಗಳನ್ನು ಬಾಲಚಂದ್ರ ಜಾರಕಿಹೊಳಿ ಭಾವಚಿತ್ರದ ಟಿ ಶರ್ಟ್ ಹಾಕೊಂಡ ಎಲ್ಲರಿಗೂ ಸ್ವಾಗತ ರೂಪದಲ್ಲಿ, ಯಾರಿಗೂ ಯಾವುದೇ ಕಡಿಮೆ ಬೀಳಬಾರದು. ಅವರ ಆಪ್ತ ಕಾರ್ಯದರ್ಶಿಗಳು ನೋಡಿ, ಬಾಲಚಂದ್ರ ಜಾರಕಿಹೊಳಿ ಆಪ್ತ ಕಾರ್ಯದರ್ಶಿದು ಒಂದು ಸುದ್ದಿ ಹೇಳಲೇಬೇಕು. ಯಾಕಂದ್ರೆ ಬಂದವರಿಗೆ ಅಲ್ಲಿ ಎಷ್ಟೊಂದು ಆತಿಥ್ಯ ಕೊಡಕತ್ತಾರ ಆಪ್ತ ಕಾರ್ಯದರ್ಶಿಗಳು. 6 ರಿಂದ 7 ಜನ ಅದಾರ. ಯಾರೂ ಎಲ್ಲೂ ನಿಲ್ಲಲಾರ್ದಂಗೆ ಕರ್ಕರ್ದು ಕೂಡಿಸಿ ಅವರಿಗೆ ಎಲ್ಲ ರೀತಿಯ ಆತಿಥ್ಯವನ್ನು ಕೊಡ್ತಾ ಇದ್ದಾರೆ ಈ ಬಾಲಚಂದ್ರ ಜಾರಕಿಹೊಳಿಯ ಸಿಬ್ಬಂದಿ. ಅಲ್ರಿ, ಹೆಂಗೆ ಶಾಸಕ ಇರ್ತಾನೆ ಹಂಗೆ ಅವರ ಆಪ್ತ ಕಾರ್ಯದರ್ಶಿಗಳು ಇರ್ತಾರೆ, ಹೆಂಗೆ ಆಪ್ತ ಕಾರ್ಯದರ್ಶಿಗಳು ಇರ್ತಾರೆ ಹಂಗೆ ಜನಸಮೂಹ ಬರ್ತೈತೆ ಅನ್ನೋದು ಇದೊಂದು ಉದಾಹರಣೆ. ನೋಡಿದಿರಿ, ಸಂಪೂರ್ಣ ದೃಶ್ಯ ತೋರ್ಸಾಕತ್ತೇನೆ. ನೇರ ಒಳಗಿನ ಮನೆಯ ಒಳಗಿನ ದೃಶ್ಯಗಳನ್ನು ತೋರ್ಸಾಕತ್ತೇನೆ. ಅಲ್ಲಿ ಎಲ್ಲರೂ ಪಾಲ್ಗೊಂಡು ಇವತ್ತು ಸಂತಸದ ವಾತಾವರಣ ಜಾರಕಿಹೊಳಿ ಕುಟುಂಬದಲ್ಲಿ ಇವತ್ತು ನಡೀತಾ ಇದೆ. ಅದರಲ್ಲಿ ಎಲ್ಲರೂ ಕುಟುಂಬ ಸಮೇತ ಭಾಗವಹಿಸಿ ಬಾಲಚಂದ್ರ ಜಾರಕಿಹೊಳಿ ಅವರು ಮುಂದಿನ ಇನ್ನು ರಾಜ್ಯ ರಾಜಕಾರಣದ ನೇತಾರ ಅನ್ನೋದು ಲಕ್ಷಾಂತರ ಜನರ ಮುಂದೆ ಇವತ್ತು ಸಂದೇಶ ಸಾರಿದಂಥ ಇವತ್ತು ಏಕೈಕ ನಾಯಕ ಅಂದರೆ ಬಾಲಚಂದ್ರ ಜಾರಕಿಹೊಳಿ. ಈ ಜಾರಕಿಹೊಳಿ ಕುಟುಂಬದಲ್ಲಿ ಇದೊಂದು ಅಪರೂಪದ ಮಗು, ಅಪರೂಪದ ಮಗ. ಯಾವ ರೀತಿ ಎಲ್ಲರದು ಒಂದೊಂದು ಬೇರೆ ವ್ಯವಹಾರ ಇದ್ದರೂ
ಆದರೆ ಬಾಲಚಂದ್ರ ಜಾರಕಿಹೊಳಿ ಅವರು ಯಾವಾಗಲೂ ನೇರ ಹೃದಯವಂತ, ನೇರವಾಗಿ ಎಲ್ಲರ ಜೊತೆ ಸ್ಪಂದಿಸುವಂಥ, ನೀವೆಲ್ಲಿದ್ದೀರಿ ಅಲ್ಲೇ ಬರುವಂಥ ವ್ಯಕ್ತಿ, ಯಾವುದೇ ಐಷಾರಾಮಿ ಜೀವನಕ್ಕೆ ಮಾರು ಹೋಗಲ್ದಂಥ ವ್ಯಕ್ತಿ, ಜನರ ಸುಖ ದುಃಖಗಳಿಗೆ ಸ್ಪಂದಿಸುವವನೇ, ಅವನೇ ಜನನಾಯಕ. ಈಗ ಅವನು ಇರೋ ತನಕ ಅಲ್ಲಿ ಅರಬಾಮಿ ಕ್ಷೇತ್ರದ ಜನತೆ ಎಷ್ಟೊಂದು ಪುಣ್ಯವಂತರ ಮಾಡಿರ್ಬೇಕ್ರಿ, ಎಷ್ಟೊಂದು ಖುಷಿಯಲ್ಲಿದ್ದಾರೆ. ನಮ್ಮ ನಾಯಕ ಇವತ್ತು ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿತಾನ. ಆ ಚುಕ್ಕಾಣಿ ಹಿಡಿಯುವ ಸಲುವಾಗಿ ನಾವು ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲರೂ ಇವತ್ತು ಪಾಲ್ಗೊಂಡು ಅವರ ಮನೆಯ ಶುಭ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅಂದರೆ ವಿಚಿತ್ರ ಅಲ್ರಿ, ಅದ್ಭುತ ಅಲ್ರಿ. ಈ ಕಾರ್ಯ ಉಸ್ತುವಾರಿ ಮಾಡುವಂಥ ಎಲ್ಲ ಕಾರ್ಯಕರ್ತರಿಗೂ ಸಹಿತ ಆ ಶ್ರೇಯಸ್ಸು ಸಲ್ಲಬೇಕು. ಎಷ್ಟೊಂದು ಖುಷಿಯಿಂದ ಕಾರ್ಯ ಮಾಡಕತ್ತಾರ. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಮೇಲೆ ಇಟ್ಟಂಥ ಒಂದು ಅಪಾರವಾದ ಪ್ರೀತಿ ಮತ್ತು ನಂಬಿಕೆ ಮತ್ತು ವಿಶ್ವಾಸ. ಕುಟುಂಬ ಸಮೇತ ಎಲ್ಲರೂ ಬಂದಾರ. ಜಾರಕಿಹೊಳಿ ಕುಟುಂಬನೇ ಇವತ್ತು ಅಲ್ಲಿ ಐತಿ. ಇದೊಂದು ನೋಡುವಂಥ ದೃಶ್ಯ. ಕಳೆದ 30 ವರ್ಷಗಳಿಂದ ಎಲ್ಲರ ಕಣ್ಣಲ್ಲಿ ಇತ್ತು ಜಾರಕಿಹೊಳಿ ಅವರು ಎಲ್ಲ ಸಹೋದರರು ಒಂದು ವೇದಿಕೆ ಮೇಲೆ ಯಾವಾಗ ಬರ್ತಾರ ಅನ್ನೋದು ಕಾತುರದಿಂದ ಕಾಯಕತ್ತಿರಲ್ರಿ. ಆ ದೃಶ್ಯಗಳನ್ನ ಇವತ್ತು ನಂಬರ್ 1 ಚಾನಲ್ ಮಾತ್ರ ತೋರ್ಸಾಕತ್ತೈತಿ. ಇವತ್ತು ದೃಶ್ಯಗಳನ್ನ ನಾವು ಸೆರೆ ಹಿಡಿದೀವಿ, ಅದನ್ನು ನೇರವಾಗಿ ಇವತ್ತು ಪ್ರಸಾರ ಮಾಡಕತ್ತೀವಿ. ಅದರ ಸಲುವಾಗಿ ಆ ದೃಶ್ಯಗಳನ್ನ ನೋಡ್ರಿ. ಈ ಶುಭ ಕಾರ್ಯಕ್ಕೆ ಎಲ್ಲರೂ ಬಾಲಚಂದ್ರ ಜಾರಕಿಹೊಳಿಗೆ ಒಳ್ಳೆಯದಾಗುವನ್ನವರು ಹಾರೈಕೆ ಮಾಡ್ರಿ. ಇದು ಒಳ್ಳೆ ಆಗುವ ಕಾಲ. ರಾಜಕಾರಣದಲ್ಲಿ ಧ್ರುವೀಕರಣ ಪ್ರಾರಂಭ. 23ರಲ್ಲಿ ಜಿಲ್ಲಾ ರಾಜಕಾರಣ ಬದಲಾಗ್ತೈತಿ, ಕರ್ನಾಟಕ ರಾಜ್ಯ ಬದಲಾಗ್ತೈತಿ, ಜಾರಕಿಹೊಳಿ ಸಾಮ್ರಾಜ್ಯ ಚುಕ್ಕಾಣಿ ಹಿಡಿತೈತಿ. ಇದನ್ನು ಅನೇಕ ಮಠಾಧೀಶರು ಸಹಿತ ಅಲ್ಲಿ ಬಂದು ಆಶೀರ್ವಾದ ಕೊಡಾಕತ್ತಾರ. ನಂಬರ್ ಹಚ್ಚಾರ್ರಿ ಮಠಾಧೀಶರು ಮತ್ತು ಕಾರ್ಯಕರ್ತರು, ಗಣ್ಯಮಾನ್ಯರು, ಶಾಸಕರು. ಅಲ್ಲೆಲ್ಲಿ ಎಂತೆಂಥ ಶಾಸಕರು ಅದಾರ ನೋಡ್ರಿ, ಎಲ್ಲ ತೋರ್ಸಾಕತ್ತ ಚಿತ್ರ. ಯಾವ ಗಣ್ಯ ನಾಗರಿಕರು ಬಂದು ಸ್ವಾಗತ ಮಾಡಕತ್ತಾರ. ಅವ್ರ ಗಣ್ಯಮ್ಯಾನ್ ಹಿಡ್ಕೊಂಡು ಎಲ್ಲರೂ ಎಷ್ಟು ಹುರುಪು ಉಲ್ಲಾಸದಿಂದ ಎಲ್ಲರನ್ನು ಸ್ವಾಗತ ಮಾಡಕತ್ತಾರ ಅನ್ನೋದ ಇದೊಂದು ಸಂಪೂರ್ಣ ದೃಶ್ಯ ನಂಬರ್ 1 ಚಾನಲಲ್ಲಿ ಮಾತ್ರ ವೀಕ್ಷಕರೇ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ರಿ. ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. ಕರ್ನಾಟಕ ರಾಜ್ಯದ ಒಂದು ಅಪರೂಪದ ರಾಜಕಾರಣ ಬಗ್ಗೆ ನಾನು ಅನೇಕ ಬಾರಿ ಸ್ಟೋರಿ ಮಾಡಿದ್ದೆ. 224 ಕ್ಷೇತ್ರದಾಗ ಒಬ್ಬ ಅಪರೂಪದ ಶಾಸಕ, ಆ ಶಾಸಕನ ಇವತ್ತು ಮನೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ. 224 ಕ್ಷೇತ್ರದಲ್ಲಿ ಈ ಒಬ್ಬ ಶಾಸಕ ಅಪರೂಪದ ಶಾಸಕ, ಕಾಯಕ ಯೋಗಿ, ಕಣ್ಮಿನಿ, ಬಡವರ ಬಂಧು, ಜನರಿಗಾಗಿ ಜನತೆಗೋಸ್ಕರ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ 5-6 ಸಾರಿ ಶಾಸಕನಾಗಿ, ಮಂತ್ರಿಯಾಗಿ ಇವತ್ತು ಕಾರ್ಯೋನ್ಮುಖರಾಗಿ ಬಡವರ, ದೀನದಲಿತರ ಪ್ರೀತಿ ಪ್ರಶಂಸೆಗೆ ಪಾತ್ರನಾಗಿದ್ದ ಬಾಲಚಂದ್ರ ಜಾರಕಿಹೊಳಿ ಅವರ ಮನೆಯವರ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನೇರವಾಗಿ ತೋರಿಸ್ತಾ ಇದ್ದೀನಿ. ಈ ದೃಶ್ಯಗಳನ್ನ ನೋಡಿ. ಊಟದ ವ್ಯವಸ್ಥೆ ಇದೆ. ಪ್ರತಿಯೊಬ್ಬರಿಗೂ ಒಂದು ಕಾಯಕ ಕೆಲಸ. ಬಾಲ್ಯದಿಂದಲೂ ತಮ್ಮ ಸಾಮಾಜಿಕ ಚಟುವಟಿಕೆ ಮುಖಾಂತರ ಈ ಜಾರಕಿಹೊಳಿ ಕುಟುಂಬ ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋದು ಕಳೆದ 40 ವರ್ಷಗಳಿಂದ ನೀವು ನೋಡ್ತಾ ಇರ್ಬೋದು. ಆದರೆ ಅದರಲ್ಲೂ ಅಪರೂಪದ ಈ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಯಾರು ತಮ್ಮ ಅಹವಾಲು ತೆಗೆದುಕೊಂಡು ಬಂದರೆ ಆ NSF ಅಂತ ಒಂದು ಸಪ್ರೇಟ್ ಒಂದು ಕಚೇರಿ ಇದೆ. ಆ ಕಚೇರಿಯಲ್ಲಿಯೂ ಸಹಿತ ನೀವು ನೋಡ್ಬೋದು. ಅಲ್ಲಿ ಒಳಗಡೆ ಹೋಗಿ ಪ್ರತಿಯೊಬ್ಬರಿಗೂ ಅಲ್ಲಿ ಅವರ ಆಪ್ತ ಕಾರ್ಯದರ್ಶಿ ಇರ್ತಾರೆ. ಒಂದು ಶಿಸ್ತು, ಸಂಯಮತೆ ಇದೆ. ಬರುವವರಿಗೆ ಒಂದು ಆಧಾರದ ಗೌರವ ಇದೆ. ಈ ಎಲ್ಲವನ್ನು ನೋಡಿದರೆ ಈ 224 ಕ್ಷೇತ್ರದಲ್ಲಿ ಈ ಅಪರೂಪದ ಶಾಸಕನ ವಿಶೇಷ ಸ್ಟೋರಿ, ವಿಶೇಷ ಕ್ಷಣದ ದೃಶ್ಯಗಳೊಂದಿಗೆ ಬಂದಿದ್ದೇನೆ. ಅವರ ಮನೆ ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮ ಹೇಳ್ತಾ ಇದ್ದೀನಿ. ಆ ಮನೆ ಇದೆ, ಒಂದು ಅಚ್ಚುಕಟ್ಟಾಗಿ ಪಕ್ಕದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಡೀ ಕ್ಷೇತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಅನೇಕ ಗಣ್ಯಮಾನ್ಯರು, ಸಾಮಾನ್ಯ ಜನರು, ಬಡವರು ನೇರವಾಗಿ ಬಂದು ಎಲ್ಲರಿಗೂ ಒಂದೇ ರೀತಿಯ ಆಹಾರ ಪದ್ಧತಿಯನ್ನು ಇಟ್ಟು ಒಂದು ಸಮಾನತೆಯ ಒಂದು ಹರಿಕಾರ ಅಂದರೆ ಬಾಲಚಂದ್ರ ಜಾರಕಿಹೊಳಿ. ವೀಕ್ಷಕರೇ, ಇನ್ನು ಕ್ಷಣದ ಮಾಹಿತಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಇನ್ನು ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತೀನಿ. ನಮಸ್ಕಾರ. गाड़ी
ನಿಮಗೆ ಚೇರ್ಗೆ ಕಟ್ಟಿಲ್ಲ ಕಾಕನ ಮನೆಗೆ ಓಪನಿಂಗ್ ಬಂದ್ರಿ ರೈಟ್ ಕೊಡೋದಿಲ್ಲ ಸರ್ ನಮಸ್ಕಾರ. ಇಲ್ಲ ಇದೆ ಸೌಜನ್ಯ ಬೇಕು ಅವಕಾಶ ಬಂದು ಅವಕಾಶ ಕೊಡ್ತಿದ್ದಾರೆ. ಅವಕಾಶ ಏನಾಗೈತಿ ಸರ್ ಸ್ವೀಟ್ ತರ್ಲಿ ಇನ್ನೊಂದು ಪ್ಲೇಟ್ ರೀ